ಎಲ್ರಿಗೂ ನಮಸ್ಕಾರ. ಪ್ರತಿದಿನ ನಾನು ಒಬ್ಬೊಬ್ಬರ ಸಕ್ಸಸ್ ಸ್ಟೋರಿನ ತಗೊಂಡು ಒಂದು ಉದಾಹರಣೆಯಾಗಿ ತಗೊಂಡು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸ್ವಲ್ಪ ದಿನಗಳ ಕಾಲ, ಯಾಕಂದರೆ ನಾನು ಏನು ಓದಿಲ್ಲ ಅಥವಾ ನಾನು ಎಲಿಜಿಬಲ್ ಇಲ್ಲ, ನನಗೆ ಅದು ಸಪೋರ್ಟ್ ಇದು ಈ ಥರ ನೆಪಗಳನ್ನು ನಾವೇನು ಹೇಳ್ತಿರ್ತೀವಲ್ಲ, ಈಗ ನಾ ಹೇಳ್ತಿರೋಂಥವ್ರು ಎಲ್ಲ ವ್ಯಕ್ತಿಗಳು ಅವರು SSLC ಪಾಸ್ ಆಗಿರೋರಷ್ಟೇ, ಜಸ್ಟ್ PUC ಪಾಸ್ ಆಗಿರೋರಷ್ಟೇ. ಎಷ್ಟೋ ಜನ ಫೇಲ್ಯೂರ್ ಆಗಿರೋಂಥವ್ರು, ಎಷ್ಟೋ ಜನ ಚಿಕ್ಕ ವ್ಯಾಪಾರ ಮಾಡ್ತಿದ್ದವರು, ಟೀ ಮಾರ್ತಿದ್ದವರು, ಈ ಥರದ್ದು ಬೇರೆ ಬೇರೆ ಉದಾಹರಣೆಗಳು. ಯಾಕೆ ನಾನು ಹೇಳ್ತಾ ಹೋಗ್ತೀನಿ ಅಂದರೆ, ನನ್ನ ಕಡೆಯಿಂದನೂ ಸಾಧ್ಯ ಇದೆ ಅನ್ನೋ ಒಂದು ಭಾವನೆ ನಿಮಗೆ ಬರಲಿ, ನನಗೆ ಆಲ್ರೆಡಿ ಬಂದಿದೆ, ನಿಮಗೆ ಬರಲಿ ಅನ್ನೋದಕ್ಕೆ ಇದು ಉದಾಹರಣೆ ಮುಖಾಂತರ ಹೇಳ್ತಾ ಹೋಗ್ತೀನಿ. ಅಂದರೆ ಒಬ್ಬ ಮನುಷ್ಯ ನಾನು ಡಿಸೈಡ್ ಮಾಡಿದರೆ ನಾನು ಡೆಫಿನೆಟ್ಲಿ ರಿಚ್ ಆಗಲೇಬೇಕು, ನಾನು ಹಣ ಸಂಪಾದನೆ ಮಾಡಲೇಬೇಕು, ನಾನು ವೆಲ್ತ್ ಕ್ರಿಯೇಷನ್ ಮಾಡಿಕೊಳ್ಳೇಬೇಕು, ನನ್ನ ಲೈಫನ್ನು ಸೆಕ್ಯೂರ್ ಮಾಡಿಕೊಳ್ಳೇಬೇಕು ಅಂತ ಒಂದು ಡಿಸಿಷನ್ ತೊಗೊಂಡ್ರೆ ಆಟೋಮೆಟಿಕ್ಲಿ ಐಡಿಯಾ ಬರುತ್ತೆ. ಆ ಒಂದು ಡಿಸಿಷನ್ನು ನಮ್ಮ ಎಂಟೈರ್ ಲೈಫನ್ನು ಚೇಂಜ್ ಮಾಡುತ್ತೆ. ಆ ಥರದ್ದು ಎಷ್ಟೋ ಉದಾಹರಣೆಗಳನ್ನು ನಾನು ನಿಮ್ಮ ಹತ್ರ, ನೀವು ಓದಿರ್ತೀರಾ, ನೀವು ಕೇಳಿರ್ತೀರಾ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಈಸಿ ಸಿಗ್ತಾ ಇದೆ. ಹಾಗಾಗಿ ನೀವು ಸಕ್ಸಸ್ ಸ್ಟೋರಿಗಳನ್ನು ಓದಿರ್ತೀರಾ, ತಿಳ್ಕೊಂಡಿರ್ತೀರ. ಬಟ್ ನಾನು ಆಗೋದು ಯಾವಾಗ ಅಂತಂದಾಗ, ಎಷ್ಟೋ ಸಲ ನಾವು ಶುರು ಮಾಡ್ತಾ ಇರ್ತೀವಿ, ಶುರು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಅದಕ್ಕೆ ನಾನು ಒಂದು ಉದಾಹರಣೆ. ಆಲ್ಮೋಸ್ಟ್ ತುಂಬ ದಿನಗಳಿಂದ ನಾನೇನೋ ಅಚೀವ್ಮೆಂಟ್ ಮಾಡಬೇಕು, ಇದು ಏನೋ ಒಂದು ಹೊಸ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡೆ ಆಲ್ಮೋಸ್ಟ್ 6 ಮಂತ್ಸ್ ಆಯಿತು. ಅದು ಈಗ ಸ್ಟಾರ್ಟ್ ಆಗಿದೆ. ಜಾನ್ವರಿಯಿಂದ 2025ರಿಂದ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ. ಇನ್ನು ಮುಂದಕ್ಕೆ ಜರ್ನಿ ಸ್ಟಾರ್ಟ್ ಆಗಿದೆ. ನಾನು ಅಂದ್ಕೊಂಡಿರೋ ಥರನೇ ಆಗ್ತಾಯಿದೆ. ಡೆಫಿನೆಟ್ಲಿ ಒಂದು ಗೋಲ್ನ ರೀಚ್ ಮಾಡ್ತೀನಿ ಅನ್ನೋ ಒಂದು ಭರವಸೆ, ನಂಬಿಕೆ ಡೆಫಿನೆಟ್ಲಿ ಇದೆ. ರೀಚ್ ಆಗೇ ಆಗ್ತೀನಿ. ನಾನು ಯಾಕೆ ನಿಮ್ಮ ಮುಂದೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಕೂಡ ಮಾಡಬಲ್ಲಿರಿ, ನಿಮ್ಮ ಕಡೆಗೂ ಸಾಧ್ಯ ಇದೆ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, 20-30 ವರ್ಷ ಬೇರೆ ಕಂಪ್ನಿಗಳಿಗೆ ನೀವು ದುಡಿಯೋದಕ್ಕಿಂತ 2-3 ವರ್ಷ ನಿಮಗೆ ಅಂತ ನೀವು ಕಷ್ಟಪಟ್ಟು ದುಡಿದ್ರೆ, ಅಂದರೆ ನೀವು ಕಟ್ಟಲ್ಲಿವರೆಗೂ ಒಂದು ಸಾಮ್ರಾಜ್ಯನೇ ಕಟ್ಬೋದು ಅಂತ ಹೇಳಕ್ಕೆ ಹೊರಟಿದ್ದೀನಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಸೊ ಇವತ್ತು ನಾನು ಮಾತಾಡಕ್ಕೆ ಹೋಗ್ತಿರೋಂಥ ವ್ಯಕ್ತಿ ಎಲ್ರಿಗೂ ಗೊತ್ತಿರೋಂಥವ್ರು, ಬರೀ ಭಾರತ ಅಲ್ಲ ಪ್ರಪಂಚದಲ್ಲೇ ಎಲ್ರಿಗೂ ಗೊತ್ತಿರತಕ್ಕಂಥ ಒಬ್ಬ ವ್ಯಕ್ತಿ. ಅದು ಬಂದು ಸಚಿನ್ ತೆಂಡೂಲ್ಕರ್ ಅಂತ. ಗೊತ್ತಿದೆ ಅಲ್ವಾ ಎಲ್ರಿಗೂ? ದಿಗ್ಗಜ ಕ್ರಿಕೆಟ್ ದೇವರು ಅಂತ ನಾವು ಅವ್ರನ್ನ ಕರಿತೀವಿ, ಕರೆಕ್ಟ್ ಅಲ್ವಾ? ಯಾಕೆ ಅಂದರೆ ಅವ್ರು ಮಾಡಿರತಕ್ಕಂಥ ಸಾಧನೆ ಅಂಥದ್ದಿದೆ. ಹಾಗಿದ್ರೆ ಅವರು ಮಾಡಿರತಕ್ಕಂಥ ಸಾಧನೆ ಯಾವುದರಲ್ಲಿ? ಕ್ರಿಕೆಟ್ ಒಂದರಲ್ಲಿ ಮಾತ್ರ, ಕರೆಕ್ಟ್ ಅಲ್ವಾ? ಅಂದರೆ ಒಂದು ಫೀಲ್ಡಲ್ಲಿ ನಾವು ಒಂದು ಫೀಲ್ಡನ್ನು ನಾವು ಚೂಸ್ ಮಾಡಿಕೊಂಡ್ರೆ, ಆ ಫೀಲ್ಡಲ್ಲೇ ನಾವು ಡೆಪ್ತಾಗಿ ಹೋದರೆ ನಾವು ಏನೇನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಸಚಿನ್ ತೆಂಡೂಲ್ಕರ್ ಅವರು ನಮಗೆ ಉದಾಹರಣೆಗೆ ಸಿಗ್ತಾರೆ. ಯಾಕೆ ಹೇಳಿದೆ ಈ ಮಾತು ಅಂತಂದರೆ, ಒಂದು ಫೀಲ್ಡನ್ನು ನಾವು ಚೂಸ್ ಮಾಡಿಕೊಂಡ್ರೆ ನಮಗೆ ಸಡನ್ನಾಗಿ ಅದರಲ್ಲಿ ಸಕ್ಸಸ್ ಸಿಗುತ್ತೆ ಅಂತಲ್ಲ. ಓಕೆ, ಅವರು ಕ್ರಿಕೆಟ್ ದೇವರು ಆಗಬೇಕು ಅಂತಂದರೆ, ಓಕೆ, ಅಥವಾ ಅವ್ರು ಏನಂತಾರೆ, ಶ್ರೇಷ್ಠ ಬ್ಯಾಟ್ಸ್ಮನ್ ಅಂತ ಗುರುತಿಸ್ಕೊಳೋದಕ್ಕೆ ಸುಮಾರು 24 ವರ್ಷ ಟೈಮ್ ತೊಗೊಂಡಿದ್ದಾರೆ. ಓಕೆ, ಅದೇ ಫೀಲ್ಡಲ್ಲಿ ಕ್ರಿಕೆಟಲ್ಲೇ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟಲ್ಲಿ 100 ಶತಕಗಳನ್ನು 100 ಸೆಂಚುರೀಸ್ ಮಾಡಿರ್ತಕ್ಕಂಥ ಮೊದಲನೆಯ ವ್ಯಕ್ತಿ ಅಂತ ಒಂದು ಹೆಗ್ಗಳಿಕೆ ಇದೆ. ಅದು ಯಾವಾಗಲೂ ಹಾಗೆ ಉಳಿಯುತ್ತೆ ಅವರಿಗೆ. ಹಿಂಗೆ ಮೌಂಟ್ ಎವರೆಸ್ಟ್ ಯಾರು ಫಸ್ಟಿಗೆ ಹತ್ತಿರೋ ಹೆಸರಿರುತ್ತಲ್ಲ, ಸೊ ಅದೇ ಥರ ಸಚಿನ್ ತೆಂಡೂಲ್ಕರ್ ಅವರು ಮೊದಲನೇ ವ್ಯಕ್ತಿಯಾಗಿ ಉಳ್ಕೊಂಡಿದ್ದಾರೆ. ಅದು ಹಾಗೇ ಇರ್ತಾರೆ. ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗಿದ್ದಾರೆ. ಕ್ರಿಕೆಟ್ ಆಡ್ತಿರೋಂಥವ್ರಿಗೆ ಆಗಿರ್ಬೋದು, ಆಲ್ರೆಡಿ ಆಟಗಾರರಾಗಿರ್ಬೋದು, ಅಥವಾ ಕ್ರಿಕೆಟ್ನ ಕಲಿತಾ ಇರೋಂಥವ್ರು ಆಗಿರ್ಬೋದು, ಪ್ರಾಕ್ಟೀಸ್ ಮಾಡ್ತಿರೋಂಥವ್ರಿಗೆ ಆಗಿರ್ಬೋದು, ಮತ್ತು ಅವರ ಅಭಿಮಾನಿಗಳಿಗೆ ಅವರು ಒಂದು ಸ್ಫೂರ್ತಿ ಆಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದರ ಜೊತೆಗೆ ಬರೀ ಅದಷ್ಟೇ ಮಾಡಿದಿರಾ? ಇಲ್ಲ, ಇವತ್ತು 2,000 ಕೋಟಿಯ ಒಡೆಯ ಸಚಿನ್ ತೆಂಡೂಲ್ಕರ್. ಅದರ ಜೊತೆಗೆ ಹಣವನ್ನೂ ಸಂಪಾದನೆ ಮಾಡಿದರು. ಓಕೆ, ಭಾರತದ ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳ್ಬೋದು, ಭಾರತ ರತ್ನ ಪ್ರಶಸ್ತಿ ಕೂಡ ಅವರು ಪಡೆಯಲು ಯಶಸ್ವಿಯಾಗಿದ್ದಾರೆ. ಎಲ್ಲ ಫೀಲ್ಡಲ್ಲೂ ಒಂದೊಂದು ಸಾಧನೆಯನ್ನು ಮಾಡಿರೋರಿಗೆ ಒಂದು ಪ್ರಶಸ್ತಿ ಏನಾದ್ರು ಕೊಡ್ತಾರೆ. ಅದು ಭಾರತ ಅತ್ಯುನ್ನತ ಪ್ರಶಸ್ತಿ, ಭಾರತ ರತ್ನವನ್ನು ಕೂಡ ಸಚಿನ್ ತೆಂಡೂಲ್ಕರ್ ಅವರಿಗೆ ಕೊಟ್ಟು ಗೌರವಿಸಲಾಗಿದೆ. ಸೊ ಹಾಗಿದ್ರೆ ನಾವು ಸಚಿನ್ ತೆಂಡೂಲ್ಕರ್ ಥರ ಆಗ್ಬೋದಾ? ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಒಂದು ಜರ್ನಿಯಲ್ಲಿ, ನಮ್ಮ ಒಂದು
ಏನಂತಾರೆ ಫೀಲ್ಡಲ್ಲಿ ಡೆಫಿನೆಟ್ಲಿ ನಾವು ಡೆಪ್ತಾಗಿ ಹೋದರೆ ಅದಕ್ಕೆ ಅದರದಾದಂಥ ಟೈಮ್ ಕೊಟ್ಟರೆ ಜಾಸ್ತಿ ಟೈಮು ಬೇಡ, ಹಾಗಂತ ಕಡಿಮೆ ಟೈಮು ಬೇಡ. ನಾವು ಆದಷ್ಟು ಬೇಗ ಒಂದು ಸಕ್ಸಸ್ನ ಕಾಣಬೇಕು ಅಂತಂದರೆ ಡೆಫಿನೆಟ್ಲಿ ನಿಮಗೆ ಒಂದು ದಾರಿ ಇದೆ, ನಿಮಗೆ ಒಂದು ವೇದಿಕೆ ಇದೆ, ನಿಮಗೆ ಒಂದು ಗೈಡ್ ಮಾಡೋಂಥವ್ರು ಇದ್ದಾರೆ, ಸಪೋರ್ಟ್ ಮಾಡೋಂಥವ್ರು ಇದ್ದಾರೆ. ನಿಮಗೆ ಒಂದು ಒಳ್ಳೆಯ ವೇದಿಕೆ ಅಂತಲೇ ಹೇಳ್ಬೋದು. ಒಂದು ಸಲ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಇದೆಲ್ಲ ನಾನು ಇಷ್ಟೊತ್ತರೆಗೂ ಏನು ಮಾತಾಡಿದೆ ಅಂದರೆ ಒಂದು ಒಳ್ಳೆಯ ವೇದಿಕೆ, ಸಪೋರ್ಟ್, ನಾಲೆಡ್ಜ್, ಐಡಿಯಾ ಎಲ್ಲನೂ ಸಿಗುತ್ತೆ. ಡೆಫಿನೆಟ್ಲಿ ಒಂದು ಸಲ ನಮ್ಮ ಆಫೀಸ್ಗೆ ನೀವು ವಿಸಿಟ್ ಮಾಡಿ. ಥ್ಯಾಂಕ್ ಯು.